ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 13ನೇ ಕ್ಲಾಸ್ಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ವಾಸ್ ಮತ್ತು ವರ್ ಇವುಗಳ ಉಪಯೋಗವನ್ನು ತಿಳ್ಕೊಳ್ಳೋಣ. ವರ್ತಮಾನ ಕಾಲದ ವಾಕ್ಯಗಳನ್ನು ರಚಿಸುವಾಗ ನಾವು ಈಸ್, ಆಮ್, ಆರ್ ಎನ್ನುವ ಸಹಾಯಕ ಕ್ರಿಯಾಪದಗಳನ್ನು ಬಳಸ್ತೀವಿ. ಹಾಗೆ ಕಳೆದು ಹೋದ ಸಮಯದ ಅಂದರೆ ಭೂತಕಾಲದ ವಾಕ್ಯಗಳನ್ನು ತಯಾರಿಸುವಾಗ ನಾವು ವಾಸ್ ಮತ್ತು ವರನ್ನು ಬಳಸಬೇಕು. ಉದಾಹರಣೆಗೆ, ಐ ಆಮ್ ಇನ್ ಬೆಂಗಳೂರು. ಇಲ್ಲಿ ನೋಡಿ, ಆಮ್ ಅನ್ನೋ ಸಹಾಯಕ ಕ್ರಿಯಾಪದ ಯೂಸ್ ಆಗಿದೆ ವರ್ತಮಾನ ಕಾಲವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ನಾನು ಬೆಂಗಳೂರಿನಲ್ಲಿ ಇದ್ದೇನೆ. ಅದನ್ನೇ ನಾನು ಬೆಂಗಳೂರಿನಲ್ಲಿ ಇದ್ದೆ ಅಂತ ಹೇಳಲಿಕ್ಕೆ ಐ ವಾಸ್ ಇನ್ ಬೆಂಗಳೂರು. ಇಲ್ಲೇನಾಗಿದೆ, ಆಮ್ ಇದ್ದದ್ದು ವಾಸ್ ಆಗಿ ಕನ್ವರ್ಟ್ ಆಗಿದೆ. ಅದೇ ಥರ ಹಿ ಈಸ್ ಇನ್ ಬೆಂಗಳೂರು, ಅವನು ಬೆಂಗಳೂರಿನಲ್ಲಿ ಇದ್ದಾನೆ. ಯಾವಾಗ? ಈಗ. ಹಿ ವಾಸ್ ಇನ್ ಬೆಂಗಳೂರು ಎಸ್ಟರ್ಡೇ, ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದ. ಯಾವಾಗಿದ್ದ? ನಿನ್ನೆ ಇದ್ದ. ಅದೇ ಥರ ಶಿ ವಾಸ್ ಇನ್ ಅಮೇರಿಕಾ, ಅವಳು ಅಮೇರಿಕಾದಲ್ಲಿ ಇದ್ದಳು. ಶಿ ವಾಸ್ ಹಂಗ್ರಿ, ಅವಳು ಹಸ್ದಿದ್ಲು. ಯಾವಾಗ ಹಸ್ದಿದ್ಲು? 5 ನಿಮಿಷ ಮುಂಚೆ ಆಗಿರ್ಬೋದು, ಹಿಂದಿನ ವಾರದಲ್ಲಾಗಿರ್ಬೋದು, 4 ಗಂಟೆಗಳ ಮೊದಲಾಗಿರ್ಬೋದು, ಒಂದು 10 ವರ್ಷಗಳ ಹಿಂದೆ ಆಗಿರ್ಬೋದು, ಒಟ್ಟು ಕಳೆದು ಹೋದ ಸಮಯ. ಇದನ್ನು ಹೇಳಲಿಕ್ಕೆ ನಾವು ವಾಸ್ ಮತ್ತು ವರನ್ನು ಬಳಸ್ತೀವಿ. ಎಲ್ಲೆಲ್ಲಿ ವಾಸ್ ಬಳಸಬೇಕು, ಎಲ್ಲೆಲ್ಲಿ ವರ್ ಬಳಸಬೇಕು ನೋಡೋಣ. ಐ ವಾಸ್, ನಾನು ಇದ್ದೆ ಅಥವಾ ಆಗಿದ್ದೆ. ವಿ ವರ್, ನಾವು ಇದ್ದೆವು ಅಥವಾ ಆಗಿದ್ದೆವು. ಯು ವರ್, ನೀವು ಇದ್ದಿರಿ ಅಥವಾ ಆಗಿದ್ದೀರಿ. ಹಿ ವಾಸ್, ಅವನು ಆಗಿದ್ದ. ಶಿ ವಾಸ್, ಅವಳು ಇದ್ದಳು ಅಥವಾ ಆಗಿದ್ದಳು. ಇಟ್ ವಾಸ್, ಇದು ಆಗಿತ್ತು. ಇಟ್ ವಾಸ್ ಮೈ ಪೆನ್, ಅಂದರೆ ಇದು ನನ್ನ ಪೆನ್ ಆಗಿತ್ತು. ಈಗ ಯಾರ್ದೋ ಬೇರೆಯವ್ರ ಪೆನ್ ಆಗಿದೆ. ಇಟ್ ವಾಸ್ ಮೈ ಬೈಕ್, ಇದು ನನ್ನ ಬೈಕ್ ಆಗಿತ್ತು. ದೇ ವರ್, ಅವರು ಆಗಿದ್ದರು. ದೇ ವರ್ ಮೈ ಸ್ಟೂಡೆಂಟ್ಸ್, ಅಂದರೆ ಅವರು ನನ್ನ ವಿದ್ಯಾರ್ಥಿಗಳಾಗಿದ್ದರು. ದೇ ವರ್ ಮೈ ಟೀಚರ್ಸ್, ಅಲ್ಲಿ ಸ್ವಲ್ಪ ಜನ ನಿಂತಿದ್ದಾರೆ, ಅವರು ನನ್ನ ಗುರುಗಳಾಗಿದ್ದರು, ಅಂದರೆ ಅವರು ನನಗೆ ಟೀಚ್ ಮಾಡಿದರು. ಹೀಗೆ ಹೇಳಲಿಕ್ಕೆ ನಾವು ವಾಸ್ ಮತ್ತು ವರನ್ನು ಬಳಸ್ತೀವಿ. ತುಂಬ ಸಿಂಪಲ್ ಆಗಿದೆ. ಐ ಆಮ್ ಹಂಗ್ರಿ, ವಿ ಆರ್ ಹಂಗ್ರಿ, ಯು ಆರ್ ಹಂಗ್ರಿ, ಶಿ ಈಸ್ ಹಂಗ್ರಿ, ಇಟ್ ಈಸ್ ಹಂಗ್ರಿ. ಇಟ್ ಈಸ್ ಹಂಗ್ರಿ ಅಂದರೆ ನಾಯಿ ಇರ್ಬೋದು, ಅಲ್ಲೂ ನಾಯಿ ಬಗ್ಗೆ ನಾವು ಮೆನ್ಷನ್ ಮಾಡ್ತಿದ್ದೇವೆ. ಇಟ್ ಈಸ್ ಹಂಗ್ರಿ. ಈ ಥರ ಈಸನ್ನು ಬಳಸಿದಿರಿ, ಆರನ್ನು ಬಳಸಿದಿರಿ. ಅದ್ರ ಬದಲಿಗೆ ನಾವು ವಾಸ್ ಮತ್ತು ವರನ್ನು ಬಳಸಬೇಕು. ಐ ವಾಸ್ ಹಂಗ್ರಿ, ವಿ ವರ್ ಹಂಗ್ರಿ, ಯು ವರ್ ಹಂಗ್ರಿ, ಶಿ ವಾಸ್ ಹಂಗ್ರಿ, ಇಟ್ ವಾಸ್ ಹಂಗ್ರಿ. ಆ ಥರ ಈಗ ಒಂದೊಂದೇ ವಾಕ್ಯಗಳನ್ನು ನೋಡೋಣ. ಹಿ ವಾಸ್ ಇನ್ ಅಮೇರಿಕಾ ಎಸ್ಟರ್ಡೇ, ಅವನು ನಿನ್ನೆ ಅಮೇರಿಕಾದಲ್ಲಿ ಇದ್ದನು. ಶಿ ವಾಸ್ ಇನ್ ನ್ಯೂಯಾರ್ಕ್ ಲಾಸ್ಟ್ ಇಯರ್, ಅವಳು ಕಳೆದ ವರ್ಷ ನ್ಯೂಯಾರ್ಕ್ನಲ್ಲಿ ಇದ್ದಳು. ಯು ವರ್ ಇನ್ ಬೆಂಗಳೂರು ದೆನ್, ನೀವು ಆವಾಗ ಬೆಂಗಳೂರಿನಲ್ಲಿ ಇದ್ರಿ. ಅದೇ ಸಿಂಗ್ಯುಲರಾಗಿ ಹೇಳುವಾಗ ಯು ವರ್ ಇನ್ ಬೆಂಗಳೂರು ದೆನ್, ನೀನು ಆವಾಗ ಬೆಂಗಳೂರಿನಲ್ಲಿ ಇದ್ದೆ. ದಿಸ್ ವಾಸ್ ಇನ್ ಮೈ ಹೋಮ್ ಎಸ್ಟರ್ಡೇ, ಇದು ನಿನ್ನೆ, ಎಸ್ಟರ್ಡೇ ಅಂದರೆ ನಿನ್ನೆ, ನನ್ನ ಮನೆಯಲ್ಲಿತ್ತು. ಡಾಗ್ ವಾಸ್ ಹಂಗ್ರಿ, ನಾಯಿ ಹಸಿದಿತ್ತು. ರವಿ ವಾಸ್ ಹಂಗ್ರಿ, ರವಿ ಹಸಿದಿದ್ದ. ರಾಧಾ ವಾಸ್ ಹಂಗ್ರಿ, ರಾಧೆಯು ಹಸಿದಿದ್ದಳು. ಐ ವಾಸ್ ಹ್ಯಾಪಿ, ನಾನು ಸಂತೋಷದಿಂದ ಇದ್ದೆ. ಐ ವಾಸ್ ಆ್ಯಂಗ್ರಿ, ನಾನು ಕೋಪದಲ್ಲಿದ್ದೆ. ವಿ ವರ್ ಆ್ಯಂಗ್ರಿ, ನಾವು ಕೋಪದಲ್ಲಿ ಇದ್ದೆವು. ವಿ ವರ್ ಬ್ಯುಸಿ, ನಾವು ಬ್ಯುಸಿಯಾಗಿದ್ವಿ. ಐ ವಾಸ್ ಇನ್ ಟೆಂಪಲ್, ನಾನು ದೇವಸ್ಥಾನದಲ್ಲಿದ್ದೆ. ವಿ ವರ್ ಇನ್ ಟೆಂಪಲ್, ನಾವು ದೇವಸ್ಥಾನದಲ್ಲಿ ಇದ್ವಿ. ಹಿ ವಾಸ್ ಇನ್ ದ ಕ್ಲಾಸ್ ರೂಮ್, ಅವನು ಕ್ಲಾಸ್ ರೂಮ್ನಲ್ಲಿ ಇದ್ದ. ಶಿ ವಾಸ್ ಇನ್ ದ ಕ್ಲಾಸ್ ರೂಮ್, ಅವಳು ಕ್ಲಾಸ್ ರೂಮ್ನಲ್ಲಿ ಇದ್ದಳು. ದೇ ವರ್ ಆ್ಯಟ್ ಪ್ಲೇ ಗ್ರೌಂಡ್, ಅವರು ಮೈದಾನದ ಬಳಿ ಇದ್ದರು. ಇಲ್ಲಿ ಆ್ಯಟ್ ಅಂದರೆ ಬಳಿ, ಇನ್ ಅಂದರೆ ಒಳಗೆ. ದೇ ವಾರ್ ಆ್ಯಟ್ ಬಸ್ ಸ್ಟ್ಯಾಂಡ್, ಅವರು ಬಸ್ ಸ್ಟ್ಯಾಂಡ್ ಬಳಿ ಇದ್ದರು. ಹೀಗೆ ಹೊಸ ಹೊಸ ವಾಕ್ಯಗಳನ್ನು ನೀವು ರಚನೆ ಮಾಡಬೇಕು.